ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋವಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನಿಂದ ಯಾಕೆ ದೂರ ಇದ್ದಾರೆ, ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮಿಂದ ಯಾಕೆ ದೂರ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋವಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನಿಂದ ಯಾಕೆ ದೂರ ಇದ್ದಾರೆ, ನನ್ನ ವ್ಯೂವರ್ಸ್ನಿಂದ ಯಾಕೆ ಅತಿಯಾಗಿ ಪ್ರೀತಿಸ್ತಿದ್ರೂ ದೂರ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ನಿಂದ ಯಾಕೆ ಅತಿಯಾಗಿ ಪ್ರೀತಿಸ್ತಿದ್ರೂ ದೂರ ಇದ್ದಾರೆ. ಸೊ ನೀವು ಅತಿಯಾಗಿ ಪ್ರೀತಿಸ್ತಾರಂಥ ವ್ಯಕ್ತಿ, ನೀವು ಎಷ್ಟೇ ಪ್ರೀತಿ ಮಾಡಿದ್ರೂ ಆ ವ್ಯಕ್ತಿ ಯಾಕೆ ನಿಮ್ಮಿಂದ ದೂರ ಇರೋದು. ಸೊ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಆದರೂ ನಿಮ್ಮಿಂದ ದೂರ ಇದ್ದಾರೆ. ರೀಸನ್ ಏನಂತ ನಿಮ್ಗೆ ಗೊತ್ತಿಲ್ಲ, ಬಟ್ ನಿಮಗೂ ಆ ವ್ಯಕ್ತಿನ ಕಂಡ್ರೆ ಇಷ್ಟ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ನಿಮ್ಮನ್ನು ಕಂಡ್ರೆ ಇಷ್ಟ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ, ಮದುವೆ ಆಗಿ ಸಪ್ರೇಷನ್ ಆಗಿರೋರಿಗೆ, ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರಿಗೆ ಮತ್ತು 2 ಸೈಡ್ ಲವರ್ಸ್ಗೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ. ಪರ್ಸ್ನಲ್ ರೀಡಿಂಗ್ ಆದರೆ ಕ್ಲಿಯರಾಗಿ ಬರುತ್ತೆ, ಓಕೆನಾ. ಸೊ ಫಸ್ಟಲ್ಲೇ ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ. ಸೊ ನಿಮ್ಮಿಬ್ಬರ ಮಧ್ಯೆ ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕಾರಣ ಇರ್ಬೋದು. ಸೊ ಆದ್ದರಿಂದ ನೀವು ಮತ್ತು ನಿಮ್ಮ ವ್ಯಕ್ತಿ ಎಷ್ಟೇ ದೂರ ಮಾಡ್ಕೊಂಡು ಜಗಳ ಆಡಿದ್ರೂ ಬಟ್ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಅನ್ನೋದು ತುಂಬ ಇದೆ. ಸೊ ನಿಮ್ಮ ವ್ಯಕ್ತಿ ಯಾಕೆ ದೂರ ಇದ್ದಾರೆ ಅಂದರೆ, ಸೊ ಏನೋ ಒಂದು ರೀಸನ್ನಿಂದ ದೂರ ಇದ್ದಾರೆ ಅಷ್ಟೇ ಹೊರತು ನಿಮ್ಮನ್ನು ಕಂಡ್ರೆ ಅತಿಯಾದ ಪ್ರೀತಿ. ಪೇಜ್ ಆಫ್ ಕಪ್ಸ್ ಅಂದರೆ ಏನು ಗೊತ್ತಾ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಆದರೆ ಆ ಪ್ರೀತಿ ಬಿಟ್ಟು ಹೋಗಲ್ಲ. ಸೊ ಮತ್ತೆ ಅದೇ ವ್ಯಕ್ತಿ ಮೇಲೆ ಮತ್ತೆ ಪ್ರೀತಿ ಆಗೋದು. ಅಂದರೆ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಆಡಿ, ಎಷ್ಟೇ ದೂರ ಮಾಡ್ಕೊಂಡ್ರೋ, ಎಷ್ಟೇ ಕಿತ್ಲಾಡಿದ್ರೂ, ಎಷ್ಟೇ ಜಗಳ ಮಾಡ್ಕೊಂಡ್ರೋ, ಎಷ್ಟೇ ನೋವುಪಟ್ರೋ, ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡ್ರು, ಫೋನ್ ಇಲ್ಲ, ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಎಷ್ಟೇ ವರ್ಷಗಳಾದ್ರೂ, ಎಷ್ಟೇ ವರ್ಷದಿಂದ ನೋ ಕಾಂಟ್ಯಾಕ್ಟ್ ಇದ್ರೂ, ಎಷ್ಟೇ 6 ತಿಂಗಳಿದ್ರೂ ನಿಮ್ಮ ವ್ಯಕ್ತಿ ಮೇಲೇ ಮತ್ತೆ ಪ್ರೀತಿ ಬರೋದೇ ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಅರ್ಥ. ಸೊ ಅಂದರೆ ನೀವು ನಿಮ್ಮ ವ್ಯಕ್ತಿನ ಬಿಟ್ಟು ಬೇರೆ ವ್ಯಕ್ತಿನ ಪ್ರೀತಿ ಮಾಡಲ್ಲ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿ ಮಾಡಲ್ಲ. ಒಂದು ವೇಳೆ ಪ್ರೀತಿ ಮಾಡೋ ಥರ ಇದ್ರೂ ಅದೆಲ್ಲ ಅಟ್ರಾಕ್ಷನ್ ಅಷ್ಟೇ. ಅದನ್ನೇ ಪೇಜ್ ಆಫ್ ಕಪ್ಸು. ಸೊ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಯಾಕೆ ದೂರ ಇದ್ದಾರೆ ಅಂದರೆ, ಸೊ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಅತಿಯಾದ ಪ್ರೀತಿ ಇದೆ. ಸೊ ಅವರು ನಿಮ್ಮನ್ನು ಬಿಟ್ಟು ಇರೋಕ್ಕೆ ಆಗಲ್ಲ, ಅಷ್ಟು ಪ್ರೀತಿ ಇದೆ. ಬಟ್ ಆದರೆ ಅವ್ರ ಫ್ಯಾಮ್ಲಿಗೋಸ್ಕರನೋ, ಅವ್ರೊಂದು ಜಾಬ್ಗೋಸ್ಕರನೋ, ಅವ್ರೊಂದು ಕೆರಿಯರ್ ಪ್ರಾಬ್ಲಮ್, ಏನೋ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಬಿಟ್ಟು ದೂರ ಇರೋದು ಅಷ್ಟೇ. ಈ ಒಂದೇ ರೀಸನ್. ಬಟ್ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂದರೆ, ನೀವೆಷ್ಟೇ ಆರ್ಗ್ಯುಮೆಂಟ್ಸ್ ಮಾಡ್ಕೊಂಡ್ರೆ, ಎಷ್ಟು ಜಗಳಾಡಿದ್ರೂ ನಿಮ್ಮಿಬ್ಬರಿಗೂ ಅಷ್ಟು ಪ್ರೀತಿ ಇದೆ. ಇದು ರೀಡಿಂಗು ಲವರ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ, ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಯಾಕೆ ದೂರ ಇದ್ದಾರೆ ಅಂತನಾ, ನೀವೆಷ್ಟೇ ಪ್ರೀತಿ ಮಾಡ್ತಾ ಅದೇ ತಾನೇ ಈ ರೀಡಿಂಗು. ಸೊ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಸೊ ಅವರೊಂದು ಕಾನ್ಸಂಟ್ರೇಷನ್ನು, ಮೈಂಡು, ಸೊ ಎಲ್ಲವೂ ನಿಮ್ಮ ಮೇಲೇ ಇರುತ್ತೆ. ನೋಡಿ, ಈ ವ್ಯಕ್ತಿ ಇಲ್ಲಿ ಕ್ವೀನ್ ಇದ್ದಾರೆ, ಆ ಕಿರೀಟ ಇದೆ, ಕಿರೀಟ ಅವ್ರ ಕೈಯಲ್ಲಿದೆ ಅಂತ ಗೊತ್ತು. ಸೊ ಅಂದರೆ ಆ ವ್ಯಕ್ತಿ ಇನ್ನೂ ಅದ್ರ ಮೇಲೇ ಫೋಕಸ್ ಮಾಡ್ತಾಯಿದ್ದಾರೆ. ಸೊ ಇದ್ರ ಅರ್ಥ ಕಿರೀಟ ಬಂದು ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಯಾವತ್ತಿದ್ರೂ ಅವ್ರ ಮನಸ್ಸಲ್ಲಿ, ಅವ್ರ ಹೃದಯದಲ್ಲಿರೋದು ನೀವೇ. ಸೊ ಅದಕ್ಕೋಸ್ಕರನೇ ನಿಮ್ಮ ವ್ಯಕ್ತಿ ಯಾವಾಗಲೂ ಅಷ್ಟೇ ನಿಮ್ಮನ್ನು ಮರೆದಿರೆ. ಅವರು ಎಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ರೇನೋ, ಎಂಥ ಒಂದು ಬಿಗ್ ಸಿಚುವೇಶನು, ಮೋಸ್ಟ್ಲಿ ನೀವು ಪ್ರೀತಿಸ್ತಾರ ಅಂಥ ವ್ಯಕ್ತಿ ಟೀಮ್ ಲೀಡರ್ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅಥವಾ ಸೂಪರ್ವೈಸರ್ ಆಗಿರ್ಬೋದು, ಅಥವಾ ಒಂದು ಒಳ್ಳೆ ಜಾಬ್ ಪೊಸಿಷನ್ನಲ್ಲಿರ್ಬೋದು, ಯಾವುದೇ ಒಂದು ಗುಡ್ ಜಾಬಲ್ಲಿದ್ರೂ, ಅಥವಾ ರಿಚೆಸ್ಟ್ ಪರ್ಸನ್ ಆಗಿದ್ರೂ ಆ ವ್ಯಕ್ತಿಗೆ ನಿಮ್ಮ ಮೇಲೇ ಪ್ರೀತಿ. ಬಟ್ ಯಾಕೆ ನಿಮ್ಮಿಂದ ದೂರ ಇದ್ದಾರೆ ಅಂದರೆ, ಸೊ ಅವ್ರಿಗೆ ಇರುತ್ತಲ್ವ ಪ್ರಾಬ್ಲಮ್ಸು. ಸೊ ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ಕಿಂಗ್ ಇದ್ದಾರೆ, ಒಂದು ಕ್ವೀನ್ ಇದ್ದಾರೆ, ಒಂದು ರಾಜ್ಯ ಇರುತ್ತೆ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಇರುತ್ತಾ. ಸೊ ಒಂದು ಸೈನಿಕರ ಪ್ರಾಬ್ಲಮ್ ಇರುತ್ತೆ, ಸೊ ಊರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ರಾಜ್ಯದಲ್ಲಿ ಪ್ರಾಬ್ಲಮ್ಸ್. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಐತೆ, ಕೆರಿಯರ್ ಪ್ರಾಬ್ಲಮ್ ಐತೆ, ಮತ್ತು ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಐತೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ದೂರ ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ನೀವು ಅಂದ್ಕೊಂಡಿದ್ದೀರಾ ನಿಮ್ಮಿಬ್ಬರ ಮಧ್ಯೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಆಗಿದೆ. ಸೊ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ಹಾರ್ಟ್ ಬ್ರೇಕ್ ಸಿಚುವೇಶನ್. ನೀವು ನಿಮ್ಮ ವ್ಯಕ್ತಿಗೋಸ್ಕರ ಸದಾ ಕಾಲ ಚಡಪಡಿಸ್ತಾನೆ ಇದ್ದೀರಾ.
ಸೊ ನಿಮ್ಮ ಹಾರ್ಟ್ ಬಿಟ್ಟು ಯಾವಾಗಲೂ ಹೊಡ್ಕೊತಾರಂತ ಯಾರಿಗೋಸ್ಕರ? ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ. ಇಲ್ಲಿ ಏನಾಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗಿದೆ. ಸೊ ಅದರಿಂದ ನೀವಿಬ್ಬರು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಆಗೋದು. ಅಂದರೆ ನಿಮ್ಮ ವ್ಯಕ್ತಿಗೆ ಹೋಗುತ್ತೋ ನಮ್ಮ ಪ್ರೀತಿನ ನಾನು ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾನೋ ಆ ವ್ಯಕ್ತಿ ಪ್ರೀತಿನ ಮತ್ತು ನನ್ನ ಪ್ರೀತಿನ ನಮ್ಮ ಮನೆಯವರು ಒಪ್ಕೊಳೋದಿಲ್ಲ, ನಮ್ಮ ಫ್ಯಾಮ್ಲಿ ಒಪ್ಕೊಳೋದಿಲ್ಲ, ಮತ್ತು ಗೊತ್ತಾದರೆ ನಾನು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ನೋವು ಪಡ್ತಾ ಇದ್ದಾರೆ. ಮತ್ತು ಎಂಟ್ರಿ ಕೂಡ ಆಗಿದೆ. ನೀವಿಬ್ಬರು ಆಲ್ರೆಡಿ ಸಪ್ರೇಷನ್ನಲ್ಲಿ ಇದ್ದೀರಾ. ಕೆಲವರು 3 ಇಯರ್ಸ್ನಿಂದ ಸಪ್ರೇಷನ್ ಇರ್ಬೋದು, ಇನ್ನು ಕೆಲವರು 3 ಇಯರ್ಸ್ ಆಗಿರ್ಬೋದು ಲವ್ ಮಾಡಿ ಬಿಟ್ಟೋಗಿ. ಸೊ 3 ಇಯರ್ಸ್ ಕಾಮನು. 3 ನಂಬರ್ ಯಾರ್ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ನೋಡಿ. 3 ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಸೊ 3 ನಂಬರ್ ನಿಮ್ಗೆ ರಿಲೇಟೆಡ್ ಆಗಿರುತ್ತೆ. ಅಥವಾ ಮ್ಯಾರೇಜ್ ಆಗಿ 3 ವರ್ಷ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ 2 ಸೈಡ್ ಲವರ್ಸ್ ಆಗಿದ್ದರೆ 3 ಇಯರ್ಸ್ ಆಗಿರ್ಬೋದು ಮದುವೆ ಆಗಿ. ಬ್ರೇಕಪ್ ಸಿಚುವೇಶನ್ ಆಗಿ ನೋ ಕಾಂಟ್ಯಾಕ್ಟ್ಸ್ ಆಗಿ 3 ಇಯರ್ಸ್ ಆಗಿರ್ಬೋದು. ಸೊ 3ನೇ ವ್ಯಕ್ತಿ ಯಾರೇ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನೀವಿಬ್ಬರು ಬ್ರೇಕಪ್ ಆಗಿ ಮಾಡ್ಕೊಂಡಿದ್ದೀರ, ದೂರ ಆಗಿದ್ದೀರ. ಸೊ ಪಾಸ್ಟ್ ಲೈಫ್ ಕಪ್ಸ್ ಏನು ಹೇಳುತ್ತಂದರೆ ಈ ಕಾರ್ಡು, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಮಧ್ಯೆ ನಿಮ್ಮಿಬ್ಬರಿಗೂ ಎಷ್ಟೇ ನೋವಿದ್ರೂ, ಎಷ್ಟೇ ಸಂಕಟ ಇದ್ರೂ ನಿಮ್ಮ ವ್ಯಕ್ತಿನ ನೀವು ಬಿಟ್ಕೊಡಲ್ಲ, ಆ ವ್ಯಕ್ತಿನ ಇವ್ರು ಬಿಟ್ಕೊಡಲ್ಲ. ಸೊ ಅಂದರೆ ನಿಮ್ಮ ವ್ಯಕ್ತಿ ನೀವು ಬಿಟ್ಕೊಡಲ್ಲ, ಆ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ತುಂಬ ಪ್ರೀತಿ ಅನ್ನೋದು ಇದ್ದೇ ಇದೆ. ಸೊ ನಿಮ್ಮಿಬ್ಬರಿಗೂ ಏನೇ ಡಿಫ್ರೆನ್ಸ್ ಇರ್ಬೋದು, ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಮನಿ ಮ್ಯಾಟರ್ಸ್ ಆಗಿರ್ಬೋದು, ಅಥವಾ ಹೌಸ್, ಸೊ ನಿಮ್ಮ ಮನೆ ಡಿಫ್ರೆಂಟ್ ಇರ್ಬೋದು, ಅವ್ರು ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಥವಾ ನೀವು ರಿಚ್ ಆಗಿರ್ಬೋದು. ಸೊ ಏನೋ ಒಂದು ಡಿಫ್ರೆನ್ಸ್ ಖಂಡಿತ ಇದೆ. ಏಜಲ್ಲೂ ಡಿಫ್ರೆನ್ಸ್ ಐತೆ, ಮನಿಯಲ್ಲೂ ಡಿಫ್ರೆನ್ಸ್ ಐತೆ, ಎಮೋಷ್ನಲ್ಲಾಗಿ ಕೂಡ ಎಮೋಷ್ನಲ್ ಇಲ್ಲ, ಎಮೋಷ್ನಲ್ ಇಬ್ಬರು ಈಕ್ವಲ್ ಲವ್ವಲ್ಲಿದ್ದೀರಾ. ಬಟ್ ಆದರೆ ಒಬ್ರಿಗಿಂತ ಒಬ್ಬರು ಪ್ರೀತಿ ಜಾಸ್ತಿ. ಸೊ ನಿಮ್ಮ ವ್ಯಕ್ತಿ ಫ್ಯಾಮ್ಲಿಗೋಸ್ಕರನೋ ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಗೋಸ್ಕರ ನಿಮ್ಮನ್ನು ಬಿಟ್ಟು ದೂರ ಹೋದರು. ಬಟ್ ಆದರೆ ಅವ್ರಿಗೆ ನಿಮ್ಮನ್ನು ಬಿಟ್ಟು ದೂರ ಇರೋಂಥ ಕೆಪಾಸಿಟಿ ಇಲ್ಲ. ಸೊ ನಿಮ್ಮನ್ನು ಕಂಡ್ರೆ ಯಾವಾಗಲೂ ಅವ್ರಿಗೆ ಇಷ್ಟ. ಸೊ ನಿಮ್ಗೆ ಒಬ್ಬ ವ್ಯಕ್ತಿ ಒಬ್ರಿಗೋಸ್ಕರ ಅಳ್ತಾ ಇದ್ದಾನಂದರೆ ಯೋಚನೆ ಮಾಡಿ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೋಡಿ ಈ ಕಾರ್ಡಲ್ಲ ಹಾಗೆ, ಆ ವ್ಯಕ್ತಿ ಬಿಟ್ಟು ಹೋಗ್ತಾ ಇದ್ರೇನು ಇಲ್ಲಿ ದುಃಖದಲ್ಲೇ ಇದ್ದಾರೆ. ಮೂನ್ ಸ್ಯಾಡ್ ಎನರ್ಜಿ ತೋರಿಸುತ್ತೆ. ಯಾಕೆ ದುಃಖ ಪಡ್ತಾರೆ? ನೀವು ಅಂದರೆ ಅವ್ರಿಗೆ ಏನಾಗಬೇಕು? ಸೊ ನೀವಂದರೆ ಅವ್ರಿಗೆ ಪ್ರೀತಿ ಅನ್ನೋದಿದೆ, ನೀವೇ ಅವ್ರ ಲೈಫ್ ಪಾರ್ಟ್ನರ್ ಆಗಬೇಕಂತ ಇಷ್ಟ ಇದೆ. ಸೊ ಅದಕ್ಕೋಸ್ಕರ ಅಷ್ಟೇ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ರೂ ನೋವು ಪಡ್ತಾ ಇದ್ದಾರೆ, ದುಃಖ ಪಡ್ತಾ ಇರೋದು. ಸೊ ನೀವಿಬ್ಬರೇ ಇರಬೇಕಾಯ್ತು. ನೋಡಿ ಈ ಕಾರ್ಡಲ್ಲಿ ಇಬ್ಬರೇ ಇರಬೇಕಾಯ್ತು. ಬಟ್ ಆದರೆ 3ನೇ ವ್ಯಕ್ತಿ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮಿಬ್ಬರು ಮ್ಯಾರೇಜ್ ಆಗಿಲ್ಲ, ಮದುವೆ ಆಗಿಲ್ಲ, ಅದಕ್ಕೆ ನೀವಿಬ್ಬರೇ ಸಪ್ರೇಷನ್ ಆಗಿರೋದು. ಇಲ್ಲಿ ನೋಡಿ 3ನೇ ವ್ಯಕ್ತಿ ಬಂದು ನಿಮ್ಮೊಂದು ಸಂತೋಷನ ಕಿತ್ಕೊಂಡಿದ್ದಾರೆ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಕೊಡಬೇಕಾಗಿದ್ದಂಥ ಪ್ರೀತಿ ಇವಾಗೆಲ್ಲ 3ನೇ ವ್ಯಕ್ತಿಗೆ ಹೋಗ್ತಾ ಇದೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಕೊಡಬೇಕಾದಂಥ ಪ್ರೀತಿ ಅಲ್ಲ. ಸೊ ನೀವಿಬ್ಬರು ಮದುವೆ ಆಗಿ ಒಟ್ಟಿಗೆ ಇರಬೇಕಾದ್ರು, ಮ್ಯಾರೇಜ್ ಇರಬೇಕಾದ, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ. ಡೈವರ್ಸ್ ಕೇಸ್ ಆಗಿರ್ತೀರ ಕೆಲವ್ರಿಗೆ, ಅಥವಾ ಇನ್ನು ಕೆಲವ್ರು ಸಪ್ರೇಷನ್ ಇರ್ತೀರ. ಸೊ ನೀವು ಯಾಕಿದ್ದೀರ ಸಪ್ರೇಷನ್ ಅಲ್ಲ ಅಂದರೆ ನಿಮ್ಮ ವ್ಯಕ್ತಿ ಯಾರೋ ಒಬ್ಬ 3ನೇ ವ್ಯಕ್ತಿ ಮಾತು ಕೇಳ್ಕೊಂಡು, ಫ್ರೆಂಡ್ಸ್ ಮಾತು ಕೇಳ್ಕೊಂಡು, ಅಥವಾ ಪಬ್ಲಿಕ್ ಮಾತು ಕೇಳ್ಕೊಂಡು, ಜನಗಳು ಏನೋ ಒಂದು ಚಾಡಿ ಮಾತಾಡ್ಕೊಂಡು, ಅಥವಾ ನೀವು ಸುಮ್ಮನೆ ಜಗಳ ಆಡ್ಕೊಂಡು ಕಿತ್ಲಾಡ್ಕೊಂಡು ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ನಿಮಗಿರುತ್ತಲ್ವ, ಆ ಒಂದು ಸಣ್ಣ ಪುಟ್ಟಕ್ಕೋಸ್ಕರ ಜಗಳ ಆಡ್ಕೊಂಡು, ಸೊ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ಕೊಂಡು ಯಾವುದೇ ಆಗಿರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಬರೀ ಫ್ಯಾಮ್ಲಿ, ಕೆರಿಯರು, ಜಾಬು ಎಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ, ಥಿಂಗ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದು ಕೂಡ, ಸೊ ಆ ಒಂದು ಕಾರಣದಿಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಬಟ್ ಆದರೆ ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. 6 ಆಫ್ ಪೆಂಟಿಕಲ್ಸ್. ನಿಮ್ಮ ವ್ಯಕ್ತಿ ನೀವೇ ಬೇಕಂತ ಇವಾಗ ಅವರು ತುಂಬ ಬ್ಯಾಲೆನ್ಸ್ ಆಗಿ ತುಂಬ ಡೀಪಾಗಿ ಪ್ರಿಪೇರ್ ಆಗ್ತಾಯಿದ್ದಾರೆ. ನಿಮ್ಮ ವ್ಯಕ್ತಿಗೆ ನೀವೇ ಬೇಕು. ಸೊ ಅವರು ನಿಮ್ಮನ್ನು ಬಿಟ್ಟಿರೋಕ್ಕೆ ಇಷ್ಟನೇ ಇಲ್ಲ. ಸೊ ವೀಲ್ ಆಫ್ ಫಾರ್ಚೂನ್, ನೀವಿಬ್ಬರು ಪ್ರೀತಿ ಟೈಮ್ ಬಂದಾಗ ಸರಿ ಹೋಗುತ್ತಂತ ನಿಮ್ಮ ವ್ಯಕ್ತಿ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ನಿಮ್ಮ ವ್ಯಕ್ತಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ನಿಮ್ಮ ಸೈಡ್ ಬರೋಕ್ಕೆ ಅವರು ಬಿಡ್ತಾ ಇಲ್ಲ. ಸೊ ನಿಮಗೂ ಓವರ್ ಫೀಲಿಂಗ್ಸ್ ಐತೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ ಓವರ್ ಫೀಲಿಂಗ್ಸ್ ಐತೆ. ಸೊ ಅಂದರೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಸೊ ಆ ಪ್ರೀತಿನೆಲ್ಲ ಬಚ್ಚಿಟ್ಕೊಂಡಿದ್ದಾರೆ ನಿಮ್ಮ ವ್ಯಕ್ತಿ. ಆ ವ್ಯಕ್ತಿ ನಿಮ್ಗೇನು ಹೇಳ್ತಲ್ಲ, ನೀವು ಅಷ್ಟೇ ಆ ವ್ಯಕ್ತಿಗೆ ಏನೂ ಹೇಳ್ತಾಯಿಲ್ಲ. ಒಬ್ರನ್ನೊಬ್ರು ಪ್ರಪೋಸು ಮಾಡ್ಕೊಂಡಿರ್ಬೋದು ಕೆಲವರು, ಇನ್ನು ಕೆಲವರು ಸಪ್ರೇಷನ್ ಆಗಿ 10 ಮಂತ್ಸ್ ಆಗಿರ್ಬೋದು, ಅಥವಾ ಇನ್ನು ಕೆಲವರು ಸಪ್ರೇಷನ್ ಆಗಿ 10 ಮಂತ್ಸ್ ನೋ ಕಾಂಟ್ಯಾಕ್ಟ್ ಹೋಗಿರ್ಬೋದು, ಅಥವಾ ಇನ್ನು ಕೆಲವರು ಲವರ್ಸ್ ಆಗಿದ್ದರೆ 10 ಮಂತ್ಸ್ನಿಂದ ಸಪ್ರೇಷನ್ ಇರ್ಬೋದು, ಅಥವಾ ಇನ್ನು ಕೆಲವರು 10 ಮಂತ್ಸ್ ಆಗಿರ್ಬೋದು ರೀಯೂನಿಯನ್ ಆಗಿ ನೀವಿಬ್ಬರು ಒಟ್ಟಿಗೆ ಸೇರಿ. ಅಂದರೆ ಒಬ್ರನ್ನೊಬ್ರು ನೋಡ್ಕೊಂಡಿರ್ತೀರ. ಸೊ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಥರದ ಮಾತುಕತೆ ಇಲ್ಲ.
ನಿಮ್ಮ ವ್ಯಕ್ತಿಗಂತೂ ನಿಮ್ಮ ಮೇಲೇ ಅತಿಯಾದ ಪ್ರೀತಿ ಐತೆ, ನಿಮಗೂ ಅಷ್ಟೇ ಅವ್ರ ಮೇಲೇ ಅತಿಯಾದ ಪ್ರೀತಿ ಐತೆ. ಅವ್ರು ಯಾವಾಗ ನಿಮ್ಮನ್ನು ಒಪ್ಕೊತಾರಂತ ನೀವು ಕೂಡ ಅಷ್ಟೇ ಆತುರತೆಯಿಂದ ಕಾದು ನೋಡ್ತಾ ಇದ್ದೀರ. ಸೊ ನಿಮ್ಮಿಬ್ಬರಿಗೂ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ದೇವ್ರ ಹತ್ರನೂ ತುಂಬ ಕೇಳ್ಕೊತಾ ಇದ್ದೀರ. ಕೆಲವರು ಅಂತೂ ದೇವ್ರನ್ನ ತುಂಬ ಸಿಕ್ಕಾಪಟ್ಟೆ ನಂಬ್ತೀರ ಅನಿಸುತ್ತೆ. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ದೇವ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರೆ ಇವರೇ ನನ್ನ ಲೈಫ್ ಪಾರ್ಟ್ನರಾಗಿ ಬರಲಿ ಅಂತ. ನೀವು ಕೂಡ ಅಷ್ಟೇ ನೋಡಿ, ಇಲ್ಲಿ ಹೇಳ್ತೀನಿ ಈ ಕಾರ್ಡಲ್ಲಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಇವಾಗ ನಿಮ್ಮ ವ್ಯಕ್ತಿಗೂ ಮತ್ತು ನಿಮ್ಮಿಬ್ಬರಿಗೂ ನೋ ಕಾಂಟ್ಯಾಕ್ಟ್, ಈ ಸೆಂಟ್ರಲ್ಲಿ ಕೀ ಬಂದಿದೆಯಲ್ಲ ಇದೆಲ್ಲ ನೋ ಕಾಂಟ್ಯಾಕ್ಟು ಡಿಸ್ಟೆನ್ಸು ಸಪ್ರೇಷನ್ನ ಸೂಚನೆ ಮಾಡುತ್ತೆ. ಸೊ ಇದೇನು ಹೇಳುತ್ತೆ ಅಂದರೆ ನಿಮ್ಮ ವ್ಯಕ್ತಿ ನಿಮಗಿಂತ ಆಪೋಸಿಟು, ನೀವು ಆಪೋಸಿಟು, ಇಬ್ಬರು ಒಬ್ಬರಿನಿಂದ ಒಬ್ಬರು ತುಂಬ ದೂರ ಇದ್ದೀರಾ. ಕೆಲವ್ರು ಮಾತಾಡ್ತಾ ಇರ್ಬೋದು, ಇನ್ನು ಕೆಲವ್ರು ಮಾತಾಡ್ದೇನೆ ಇರ್ಬೋದು. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಇಲ್ಲಿ ಒಬ್ಬ ಏನ್ಷಿಯಂಟ್ ಗಾಡ್ ಇದ್ದಾರೆ. ಸೊ ಅವ್ರನ್ನ ಕೇಳ್ತಾ ಇದ್ದಾರೆ, ಪುರೋಹಿತ ಗಾಡ್ನ. ಸೊ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ, ಇವರೇ ನಂಗೆ ಬೇಕು ಅಂತ ಪಕ್ಕದಲ್ಲಿರೋರು. ಅವ್ರು ಕೂಡ ಅಷ್ಟೇ ಅವರೇ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ನಿಮ್ಮೊಂದು ಪ್ರಾರ್ಥನೆ ಎಲ್ಲ ಸಲ್ಲಿಸ್ತಾ ಇದ್ದೀರ, ಅಂದರೆ ನಿಮ್ಮ ವ್ಯಕ್ತಿನೇ ನಿಮ್ಗೆ ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡ್ತಾಯಿದ್ದೀರ. ಇಲ್ಲಿ ಕೆಲವರು 5 ಮಂತ್ಸ್ನಿಂದ ನಿಮ್ಮ ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಅವರೇ ನಿಮ್ಮ ಲೈಫಿಗೆ ಬರಲಿ ಅಂತ. ಓಕೆನಾ? ಇನ್ನು ಕೆಲವರು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರು, 5 ಇಯರ್ಸ್ ಆಗಿ ಮ್ಯಾರೇಜ್ ಆಗಿರೋರು ಕೂಡ ಸಪ್ರೇಷನಲ್ಲಿದ್ದರೆ ಅವ್ರು ಕೂಡ ಅಷ್ಟೇ, ನೀವು ನಿಮ್ಮ ಹಸ್ಬೆಂಡ್ ಯಾರು ಇರ್ತಾರೋ ಅಥವಾ ನಿಮ್ಮ ವೈಫ್ ಯಾರು ಇರ್ತಾರೋ ಅವರು ನಿಮ್ಮ ಲೈಫಲ್ಲಿ ಬರಲಿ ಅಂತ ನೀವು ಕೂಡ ಅಷ್ಟೇ ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ. ಅಂದರೆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀರ, ನೀವಿಬ್ಬರು ಒಂದಾದರೆ ಸಾಕು ಅಂತ. ನಿಮ್ಮ ವ್ಯಕ್ತಿಗೆ ಅಷ್ಟಿಷ್ಟು ಪ್ರೀತಿ ಅಲ್ಲ, ತುಂಬ ಪ್ರೀತಿ ಐತೆ. 9 ಆಫ್ ಕಪ್ಸ್ ಅಂದರೆ ತುಂಬ ಪ್ರೀತಿ ಇದೆ. ಬಟ್ ಆದರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಇದ್ರ ಅರ್ಥ ಏನಂದರೆ ನೀವು ಪ್ರೀತಿ ಮಾಡೋಂಥ ವ್ಯಕ್ತಿ ನಿಮ್ಗೆ ಗೊತ್ತಿದೆ, ಆ ವ್ಯಕ್ತಿ ನನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದಾನೆ ಅಂತ ಎಲ್ಲ ನಿಮ್ಗೆ ಗೊತ್ತು. ಬಟ್ ಆದರೆ ಆ ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡ್ತಲ್ಲ, ಅಂದರೆ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮಗೆ ಅವ್ರ ಪ್ರೀತಿನ ಹೇಳ್ತಲ್ಲ. ಸೊ ಅವ್ರ ಕಡೆಯಿಂದ ಯಾವುದೇ ಥರ ರಿಪ್ಲೈ ಬರ್ತಲ್ಲ. ಬಿಕಾಸ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಏನೇ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್, ಜಾಬ್ ಆಗಿರ್ಬೋದು, ಏನೇ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ನಿಂದ ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ರಿಪ್ಲೈ ಬರ್ತಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಯಾವುದೇ ಥರದ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ, ಕನ್ಫ್ಯೂಷನಲ್ಲಿ ಸಿಗಾಕೊಂಡ್ಬಿಟ್ಟಿದ್ರ. ಸೊ ನಿಮಗೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಬೇಕಾ ಅಥವಾ ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ನಿಮ್ಮ ಒಂದು ಜೀವನನ ಸಾಗಿಸ್ತಾ ಇದ್ದೀರ. ಅಂದರೆ ನಿಮ್ಮೊಂದು ಲೈಫು ಕಳೆದೋಗ್ತಾ ಇದೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಕಾಯಬೇಕಾ, ಮೂವ್ ಆನ್ ಆಗಬೇಕಾ, ಏನೋ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾಯಿದ್ರೆ ಬಟ್ ಅದನ್ನು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇ. ಆ ಒಂದೇ ಪ್ರಾಬ್ಲಮ್ಮು. ಬಟ್ ನಿಮ್ಗೆ ಮನಸ್ಸಿನಲ್ಲಿ ಗೊತ್ತಿದ್ರೇನೋ ನಿಮ್ಮ ವ್ಯಕ್ತಿ ಕಡೆಯಿಂದ ರಿಪ್ಲೈ ಇಲ್ಲ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಏನು ರಿಪ್ಲೈ ಇಲ್ಲ, ಮೌನವಾಗಿ ಸೈಲೆಂಟಾಗಿ ಹಿಂಗೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ. ಸೊ ಇದೇ ನಿಮಗೆ ಬಿಗ್ ಇಶ್ಯೂ ಆಗಿರೋದು, ಪ್ರಾಬ್ಲಮ್ ಆಗಿರ್ಬೋದು. ಸೊ ನಿಮ್ಮ ವ್ಯಕ್ತಿ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಬರಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ, ಬಟ್ ಬರೋಕ್ಕಾಗ್ತಿಲ್ಲ. ಅಥವಾ ನಿಮ್ಮನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲೂ ಸ್ಪೈ ಮಾಡ್ತಾಯಿದ್ದಾರೆ. ಇವಾಗ ಇತ್ತೀಚಿನ ಕಾಲದಲ್ಲಿ ತುಂಬ ಫಾಸ್ಟಾಗಿ ರನ್ ಆಗ್ತಾ ಇರೋದಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸು. ಅದರಲ್ಲಿ ನಿಮ್ಮೊಂದು ನಂಬರ್ನ ಚೆಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನು. ಸೊ ಈ ಚಾರಿಯಟ್ ಕಾರ್ಡ್ ಅಂದರೆ ಅದೇ ಇವತ್ತಿನ ಕಾಲದಲ್ಲಿ ಆ್ಯಕ್ಟಿವೇಟ್ ಆಗಿರೋದಂದರೆ ಸೋಷಿಯಲ್ ಆ್ಯಪ್ಸು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಕೆಲವರು ಸ್ನ್ಯಾಪ್ಚಾಟ್ ಇರುತ್ತೆ, ಶೇರ್ ಚಾಟ್ ಇರುತ್ತೆ, ಇನ್ನೂ ಆ್ಯಪ್ಸ್ ಇರುತ್ತಲ್ಲ. ಸೊ ಅದರಲ್ಲೆಲ್ಲ ಫಾಲೋ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದಾರೆ, ನಿಮ್ಮನ್ನು ಸ್ಪೈ ಕೂಡ ಮಾಡ್ತಾಯಿದ್ದಾರೆ, ನಿಮ್ಮನ್ನು ಅಬ್ಸರ್ವ್ ಕೂಡ ಮಾಡ್ತಾಯಿದ್ದಾರೆ. ನಿಮ್ಮ ವ್ಯಕ್ತಿ ನೀವೇನು ಮಾಡ್ತಾಯಿದ್ದೀರಾ ಅಂತ. ನೀವು ಕೂಡ ಅಷ್ಟೇ, ಅವ್ರನ್ನೂ ಕೂಡ ಅಬ್ಸರ್ವ್ ಮಾಡ್ತಾಯಿದ್ದಾರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ. ಬಟ್ ಆದರೆ ನಿಮ್ಮಿಬ್ರಿಗೂ ತುಂಬ ಡಿಫ್ರೆನ್ಸ್ ಅನ್ನೋದೈತೆ. ಕಿಂಗ್ ಆಫ್ ವಾಂಡ್ಸ್, ನೀವು ಪ್ರೀತಿಸಿದಂಥ ವ್ಯಕ್ತಿ ಒಬ್ಬ ಕಿಂಗ್ ಥರ ನಾನೇ ಹೇಳ್ದಾಗ ಕೇಳಬೇಕು ಅನ್ನೋ ಎಲ್ಲ ಥರದ ಮೈಂಡ್ ಸೆಟ್ ಇದ್ರೇನೋ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಪ್ರೀತಿ ಅನ್ನೋದು ನಿಮ್ಮ ಮೇಲೇ ಐತೆ. ಓಕೆನಾ? ನೀವು ಪ್ರೀತಿಸಿದಂಥ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀರ ಅನ್ನೋ ಒಂದು ಭಯದಿಂದ ಅವ್ರು ನಿಮ್ಮ ಹತ್ರ ರ್ಯಾಶ್ ಆಗಿ ಮಾತಾಡ್ತಾಯಿಲ್ಲ. ರ್ಯಾಶ್ ಅಂದರೆ ಇವಾಗ ನೀವು ಎಷ್ಟೇ ಅವ್ರನ್ನ ಕೇಳ್ತಾ ಇದ್ರು, ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಆಪೋಸಿಟ್ಟು ಏನು ಮಾತಾಡ್ತಾಯಿಲ್ಲ. ಯಾಕಂದರೆ ಅವ್ರು ತೀರಾ ನಿಮ್ಮ ಹತ್ರ ಯಾಕೆ ಆರ್ಗ್ಯುಮೆಂಟ್ಗೆ ಇಳಿತಾ ಇಲ್ಲ, ವಾದ ಮಾಡ್ತಾಯಿಲ್ಲ, ಮತ್ತು ನಿಮ್ಮ ಜೊತೆ ಯಾಕೆ ಜಗಳ ಆಡ್ತಾಯಿಲ್ಲ ಅಂದರೆ ನಿಮ್ಮನ್ನು ಅವ್ರು ಎಲ್ಲಿ ಕಳ್ಕೊಂಬಿಡ್ತೀನ ಅನ್ನೋ ಭಯ ಅವ್ರಿಗೆ ಜಾಸ್ತಿ. ನೋಡಿ, 4 ಆಫ್ ಪೆಂಟಿಕಲ್ಸ್ ಅಂದರೆ ಇನ್ಸೆಕ್ಯೂರಿಟಿ ಫೀಲಿಂಗು. ನೀವು ಪ್ರೀತಿಸಿದಂಥ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯದಿಂದ ನಿಮಗೂ ಅವರು ಏನು ರಿಪ್ಲೈ ಮಾಡ್ತಾಯಿಲ್ಲ. ಅವ್ರ ಮನೇಲೂ ಅಷ್ಟೇ ನಿಮ್ಮನ್ನು ಪ್ರೀತಿ ಮಾಡ್ತದ ಅಂತ ಹೇಳ್ತಲ್ಲ. ಕೆಲವ್ರ ಮನೇಲಿ ಗೊತ್ತಾಗಿರ್ಬೋದು, ಅಥವಾ ಇನ್ನು ಕೆಲವ್ರ ಮನೇಲಿ ಗೊತ್ತಾಗ್ದೇ ಇರ್ಬೋದು. ಸೊ ಈಗ ಗೊತ್ತಾದರೆ ಏನಾಗುತ್ತೋ ಪರಿಸ್ಥಿತಿ ಅನ್ನೋ ಒಂದು ಕಾರಣದಿಂದ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಯಾವುದೇ ಥರ ರಿಪ್ಲೈ ಇಲ್ಲ. ಸೊ ಅವ್ರ ಮನೇಲಿ ಒಪ್ಪಲ್ಲ ಅಂತ ನಿಮ್ಗೆ ಹೇಳಿದ ತಕ್ಷಣ ನೀವೇನು ಮಾಡ್ತೀರಾ, ಅವ್ರನ್ನ ಬಿಟ್ಟು ಮುಂದಕ್ಕೆ ಹೊರ್ಟೋಗ್ತೀರಾ. ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರು ಅಷ್ಟೇ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅವರು ಮನೇಲಿ ಗೊತ್ತಾಯ್ತು ಅಂದರೆ ನೀವು ಅವ್ರ ಹತ್ರ ಮಾತಾಡೋದು ಎಲ್ಲ ಅವ್ರ ಮನೇಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಈ ಮೂರನೇ ವ್ಯಕ್ತಿ ಇದ್ದಾರೆ ಅವ್ರಿಗೆ ಗೊತ್ತಾಯ್ತು ಅಂದರೆ ನೀವಿಬ್ಬರು ಮತ್ತೆ ಒಂದಾಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫು. ಸೊ ನೀವು ನಿಮ್ಮ ವೈಫ್ ಆಗಲಿ ಹಸ್ಬೆಂಡ್ ಆಗಲಿ ಅವ್ರು ಕೂಡ ಅಷ್ಟೇ
ನಿಮ್ಮ ಹತ್ರ ಸ್ವಲ್ಪ ಏನೋ ವಿಷಯಗಳನ್ನ ಹೇಳ್ತಾ ಇಲ್ಲ, ನಿಮ್ಮ ಜೊತೆ ಕಮ್ಯುನಿಕೇಟ್ ಕೂಡ ಮಾಡ್ತಾಯಿಲ್ಲ. ಸೊ ನಿಮ್ಮಿಬ್ಬರಿಗೂ ಮತ್ತೆ ನ್ಯೂ ಬಿಗಿನಿಂಗ್ ಆದರೆ ಚೆನ್ನಾಗಿರುತ್ತಂತ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರಯತ್ನ ಅನ್ನೋದಕ್ಕಿಂತ ತುಂಬ ಆಸೆಯಿಂದ ಇದ್ದಾರೆ. ಏಸ್ ಆಫ್ ವಾಂಡ್ಸ್ ಅಂದರೆ ನೋಡಿ, ಇಲ್ಲಿ ಒಂದು ವಾಂಡ್ ಒಣಗೋಗಿದೆ, ಬಟ್ ಆದ್ರೂ ಚಿಗುರ್ತಾ ಇದೆ. ಇದರ ಅರ್ಥ ಏನಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮ್ಮಿಬ್ಬರಿಗೂ ಎಷ್ಟೇ ಕ್ಲಾಶಸ್ ಆಗಿದ್ರು, ನೋ ಕಾಂಟ್ಯಾಕ್ಟ್ ಆಗಿದ್ರೂ ಮತ್ತೆ ನೀವು ಇಬ್ಬರು ಒಂದಾಗಬೇಕಂತ ತುಂಬ ಆಸೆ ಪಡ್ತಾಯಿದ್ದಾರೆ. ಹೈ ಪ್ರೀಸ್ಟೆಸ್, ನಿಮ್ಮ ವ್ಯಕ್ತಿ ನಿಮಗೆ ಗೊತ್ತಿಲ್ಲದಿರೋ ಥರ ತುಂಬ ಸೀಕ್ರೆಟ್ಸ್ ಬಚ್ಚಿಟ್ಟಿದ್ದಾರೆ. ಅವ್ರ ಫ್ಯಾಮ್ಲಿಯಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ಏನೇನು ನಡೀತದೆ ಎಲ್ಲ ಮ್ಯಾಟರ್ಸು ಬಚ್ಚಿಟ್ಟಿದ್ದಾರೆ. ನಿಮ್ಮ ಮತ್ತು ಅವ್ರ ಮಧ್ಯೆ ನಡೆದಂಥ ಪ್ರೀತಿ ಘಟನೆಗಳು ಎಲ್ಲವನ್ನು ಬಚ್ಚಿಟ್ಟಿದ್ದಾರೆ. ಬಟ್ ಅವರು ಅದನ್ನೆಲ್ಲೂ ಹೇಳ್ಕೊತಾ ಇಲ್ಲ. ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅವ್ರ ಲೈಫಲ್ಲಿ ತುಂಬ ಸೀಕ್ರೆಟ್ಸ್ ಅನ್ನೋದೈತೆ, ತುಂಬ ಇಂಪಾರ್ಟೆಂಟ್ ವಿಷಯಗಳು ಅನ್ನೋದೈತೆ. ಬಟ್ ಆದರೆ ಆ ವ್ಯಕ್ತಿ ನಿಮ್ಗೆ ಅದನ್ನೆಲ್ಲ ಹೇಳಿಲ್ಲ. ಎಲ್ಲಿ ಹೇಳಿದರೆ ನೀವೆಲ್ಲ ಇನ್ನೂ ಬೇಗ ದೂರ ಆಗಿಬಿಡ್ತೀರ ಅನ್ನೋ ಸೀಕ್ರೆಟ್ಸ್ನ ಕೂಡ ಅವರು ನಿಮಗೆ ಗೊತ್ತಿಲ್ದಿರ ಹೈಡ್ ಮಾಡಿದ್ದಾರೆ. ಅಂದರೆ ಟೈಮ್ ಬಂದಾಗ ರಿವೀಲ್ ಮಾಡೋಣ ಅಂತ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ವೆಯ್ಟಿಂಗಲ್ಲಿದ್ದಾರೆ. ಸೊ ನೋಡಿ, ಮತ್ತೆ ಅದೇ ಹೇಳ್ತದೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರಿಗೆ ನೀವು ಪ್ರಪೋಸ್ ಮಾಡಿದಾಗ ಅಥವಾ ನೀವು ಅವ್ರಿಗೆ ಪ್ರೀತಿ ಅನ್ನೋದು ಕೊಟ್ಟಾಗ ಆ ವ್ಯಕ್ತಿ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು ಅನ್ನೋ ಕಾರ್ಡನ್ನು ಈ ಕಾರ್ಡ್ ಹೇಳ್ತಾ ಇರೋದು. ನೀವು ಈ ಕಪ್ಪಲ್ಲಿ ಪ್ರೀತಿ ಕೊಡ್ತಾ ಇರೋದು ನೀವು. ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ದಾರೆ, ಕೆಳಗಡೆ ಇರೋವಂಥ 3 ಕಪ್ಪನ್ನು ನೋಡ್ತಾ ಇದ್ದಾರೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಇದು ಫ್ಯಾಮಿಲಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಅದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮಲ್ಲಿ 3 ಇತ್ತು, ಪ್ರೀತಿ, ಎಮೋಷ್ನಲ್ಲು, ಜಾಬು ಎಲ್ಲವೂ ಇದ್ರೂ ನೀವು ಅವ್ರು ಕೊಟ್ರೂ ಅವ್ರ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿಲ್ಲ. ಸೊ ಇದರಿಂದ ನಿಮ್ಗೇನಾಯಿತು ಅಂದರೆ ಜಾಬ್ ಲಾಸ್ ಆಯಿತು. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಟೆನ್ಷನ್ ಮಾಡಿಕೊಂಡು ಕೆಲಸ ಕಳ್ಕೊಂಡು, ಇನ್ನು ಕೆಲವ್ರು ದುಡ್ಡನ್ನ ಕಳ್ಕೊಂಡು, ಇನ್ನು ಕೆಲವರು ಎಮೋಷ್ನಲ್ ಪ್ರೀತಿನ ಕಳ್ಕೊಂಡು, ಮನಸ್ಸಲ್ಲಿ ನೆಮ್ಮದಿನ ಕಳ್ಕೊಂಡು, ಶಾಂತಿನ ಕಳ್ಕೊಂಡು, ಸೊ ಎಲ್ಲ ದುಃಖ ಪಟ್ಟಿದ್ರೆ. ಸೊ ಆ ಒಂದು ನೆನಪು ಕೂಡ ನಿಮ್ಮ ವ್ಯಕ್ತಿಗೆ ಇವಾಗ ಕಾಡ್ತಾ ಇದೆ. ಸೊ ನಿಮ್ಮನ್ನು ಎಲ್ಲಿ ದೂರ ಮಾಡಿಕೊಂಡೆ, ನಿಮ್ಗೆ ಹರ್ಟ್ ಮಾಡಿದ್ದು ನಾನು ಒಂದು ಫೀಲಿಂಗಲ್ಲೇ ಅವ್ರು ಕೂಡ ಇದ್ದಾರೆ. ಸೊ ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡಬೇಕಂತ ತುಂಬ ಅರ್ಜೆಂಟಲ್ಲಿದ್ದಾರೆ. ಬಟ್ ಆದರೆ ಅವ್ರಿಗೆ ಇರೋವಂಥ ಪರ್ಸನಲ್ ಪ್ರಾಬ್ಲಮ್ಸ್ನಿಂದ ಅವರು ಏನು ಹೇಳ್ತಾ ಇಲ್ಲ. ಸೊ ನೀವಿಬ್ಬರು ಒಂದಾಗೋದು ಅಷ್ಟು ಸುಲಭ ಅಲ್ಲ. ನೀವಿಬ್ಬರು ಒಂದಾಗಬೇಕಂದ್ರೆ ತುಂಬ ಕಷ್ಟ ಐತೆ. ಇಲ್ಲಿ ನೋಡಿ, ಖಡ್ಗದ ಮೇಲೆ ಕಿರೀಟ ಇರೋದ್ರಿಂದ ನೀವಿಬ್ಬರು ಸಕ್ಸಸ್ ಆಗೋದು ಅಂದರೆ ಸಕ್ಸಸ್ಸು ಮ್ಯಾರೇಜ್ ಆಗೋದು. ನೀವಿಬ್ಬರು ಸಕ್ಸಸ್ ಆಗೋದು ಅಂದರೆ ಮ್ಯಾರೇಜ್ ಆಗೋದು. ನೀವಿಬ್ಬರು ಮದುವೆ ಆಗ್ದಿರೋರಾದರೆ ಮ್ಯಾರೇಜ್ ಆಗೋದು, ಅಥವಾ ಮದುವೆ ಆಗಿರೋರಾದರೆ ಸಪ್ರೇಷನ್ ಆಗಿರೋರು ಮತ್ತೆ ರಿಯೂನಿಯನ್ ಆಗೋದು. ಸೊ ನಿಮ್ಮಿಬ್ಬರಿಗೂ ತುಂಬ ಪ್ರಾಬ್ಲಮ್ ಇದೆ. ಈ ಖಡ್ಗ ಅನ್ನೋದು ಥರ್ಡ್ ಪಾರ್ಟಿ, ಅದು ಯಾವುದೇ ಆಗಿರ್ಬೋದು, ಜಾಬು, ಕೆರಿಯರು, ಪರ್ಸನಲ್ ಪ್ರಾಬ್ಲಮ್ಸು, ಸಿಚುವೇಷನ್ನು, ಥರ್ಡ್ ಪಾರ್ಟಿ ಫ್ಯಾಮ್ಲಿ. ಈ ಖಡ್ಗ ಅನ್ನೋದು ಬಿಡ್ತಲ್ಲ ನಿಮ್ಮಿಬ್ಬರು ಒಂದಾಗೋಕ್ಕೆ. ಈ ಕಿರೀಟ ಅನ್ನೋದು ನಿಮ್ಮ ವ್ಯಕ್ತಿಗೂ ಮತ್ತು ನಿಮ್ಮಿಬ್ಬರಿಗೂ ಸಲ್ಲಬೇಕು. ಸೊ ಅದು ಸಲ್ತಾ ಇಲ್ಲ, ಅಂದರೆ ಮ್ಯಾರೇಜ್ ಆಗಬೇಕು ನಿಮ್ಮಿಬ್ಬರಿಗೂ. ಇನ್ನು ನಮ್ಮ ಮದುವೆ ಆಗಿ ಸಪ್ರೇಷನ್ ಆಗಿರೋರಷ್ಟು ನಿಮ್ಮಿಬ್ಬರು ರಿಯೂನಿಯನ್ ಆಗಬೇಕು. ಇದನ್ನು ಬಿಡ್ತಾ ಇಲ್ಲ ಯಾರು? ನಿಮ್ಮ ವ್ಯಕ್ತಿ. ಅಂದರೆ ನಿಮ್ಮ ವ್ಯಕ್ತಿ ಅಲ್ಲ, ನೀವು 3ನೇ ವ್ಯಕ್ತಿ, ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಡ್ತಾ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ನೀವು ಅದನ್ನು ಸಾಲ್ವ್ ಮಾಡ್ಕೊತಾ ಇದ್ರೆ, ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಅವ್ರ ಮನೆಯಿಂದ ಬರೋವಂಥ ಪ್ರಾಬ್ಲಮ್ಸು, ಜಾಬ್ ಬರೋ ಪ್ರಾಬ್ಲಮ್ಸು ಎಲ್ಲವನ್ನು ಸಾಲ್ವ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾಯಿದ್ರೆ, ಬಟ್ ಏನು ಮಾಡಬೇಕಂತ ನಿಮ್ಮ ಒಂದು ವಿಚಾರದಲ್ಲಿ ಗೊತ್ತಾಗ್ತಾಯಿಲ್ಲ ಅವ್ರಿಗೆ. ಸೊ ಇವಾಗ ಅವ್ರು ಕೂಡ ಆಗ್ತಾಯಿದ್ದಾರೆ. ಇವಾಗ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಿದೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟಿರೋಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗೋಲ್ಲ. ನಿಮ್ಮ ಒಂದು ನಿಜವಾದ ಪ್ರೀತಿ ಅವ್ರಿಗೆ ಇವಾಗ ಗೊತ್ತಾಗಿದೆ. ಸೊ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರಿಗೆ ನಿಮ್ಮ ಒಂದು ಪ್ರೀತಿ ನಿಜವಾಗ್ಲೂ ಈಗ ಗೊತ್ತಾಗಿದೆ. ನಿಮ್ಮ ಥರ ಪ್ರೀತಿ ಅವ್ರಿಗೆ ಇನ್ನೆಲ್ಲೂ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಒಂದು ಪ್ರೀತಿನ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಅದರಿಂದನೂ ಅವರು ನಿಮಗೆ ಏನೋ ಎಕ್ಸ್ಪ್ರೆಸ್ ಮಾಡಿದ್ರೆ ಸುಮ್ಮನೆ ಇರೋದು. ಇನ್ನು ಹರ್ಟ್ ಮಾಡಿದರೆ ನಿಮ್ಮನ್ನು ನೀವೆಲ್ಲಿ ಅವರಿಂದ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ ಕೂಡ ಅವರಲ್ಲಿ, ನೀವು ಪ್ರೀತಿಸಿದಂಥ ವ್ಯಕ್ತಿಯಲ್ಲಿ ಐತೆ. ಓಕೆನಾ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೀಡಿಂಗ್ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಓಕೆನಾ? ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರೆ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಸೊ ಅವ್ರ ಲೈಫಲ್ಲಿ ಇದು ಇರುತ್ತೆ, ಸೊ ಕನೆಕ್ಟ್ ಆಗುತ್ತೆ. ಇಲ್ಲಾಂದರೆ ಕಾಮೆಂಟ್ ಮಾಡಂಗಿದ್ರೆ ಕಾಮೆಂಟ್ ಮಾಡಿ. ಓಕೆನಾ?